ವೀಕ್ಷಕರೇ, ಸಿರಾ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರತಿ ಕ್ಷಣವೂ ಕೂಡ ವಿದ್ಯಾರ್ಥಿಗಳು ಓಡಾಡುವಂಥ ಸಾರ್ವಜನಿಕರು ಒಂದು ಆರೋಪ ಮಾಡ್ತಾನೆ ಇದ್ದರು. ಸಿರಾ ಮತ್ತು ತುಮಕೂರು ಭಾಗದಲ್ಲಿ ಬರುವಂಥ ಬಸ್ಗಳು ಸಂಜೆ ಆದರೆ ಶಿರಾ ನಗರದ ಒಳಗಡೆ ಬರಲ್ಲ. ಆಮೇಲೆ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇರಲ್ಲ, ಒಂದು ಬಸ್ಸಲ್ಲೇ ಪೂರ್ತಿ ವಿದ್ಯಾರ್ಥಿಗಳು ತುಂಬಿರ್ತಾರೆ. ಇಂಥ ಸಾಕಷ್ಟು ಆರೋಪಗಳು ನಾವು ನೋಡ್ತಾನೇ ಇದ್ದೀವಿ. ಸೊ ಇವಾಗಲೇ ನಮ್ಮ ಕಾಂಗ್ರೆಸ್ ಯೂತ್ ಘಟಕದ ಅಧ್ಯಕ್ಷರುಗಳು ಈ ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆ ಅಂತಲೇ ಹೇಳ್ಬೋದು. ಸಣ್ಣ ಮಟ್ಟದಲ್ಲಿ ಅಧಿಕಾರಿಗಳು ಕೂಡ ಬಂದಿರೋ ಅಂಥದ್ದು, ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಬನ್ನಿ, ಇಲ್ಲಿ ಲೈವ್ ಆಗಿ ನೋಡ್ಬೋದು. ಇಲ್ಲಿ ನೋಡ್ಬೋದು ನಮ್ಮ ಅಂಜನ್ ಕುಮಾರ್ ಅವರು, ಹೇಮಂತ್ ಗೌಡರು, ಮಣಿಕಂಠ ಎಲ್ಲರೂ ಕೂಡ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಈಗಲಾದ್ರೂ ಈ ವಿದ್ಯಾರ್ಥಿಗಳ ಮನವಿಗೆ ಬಂದು ಒಂದು ಪ್ರತಿಭಟನೆ ಮಾಡಕ್ ಮುಂದಾಗಿರೋವಂಥದ್ದು. ಅದು ಒಂದು ಪಾಸ್ ಇರೋದು ದೊಡ್ಡಲ್ಮರಕ್ಕೆ ಮಾತ್ರ. ಬಸ್ಸಿಗೆ ಹತ್ಕೊಂತಾನೆ, ಅನಿವಾರ್ಯ. ಸ್ಟೂಡೆಂಟು ಈಗ ಮಳೆಗಾಲ, ಅವ್ರ ಅಪ್ಪ ಅಮ್ಮಂಗೆ ಹುಷಾರಿರುತ್ತೋ ಏನೋ ಕಥನೆ ಗೊತ್ತಿಲ್ಲ, ಹತ್ಕೊಂಡಿದ್ದಾನೆ. ಶಿರಾವರೆಗೂ ನಿನ್ನ ಬಿಡ್ತೀನಿ ಅಂತ ಹೇಳ್ತಾರೆ. ಹತ್ಕೊಂಡ ಮೇಲೆ ಏನಾಗುತ್ತಂದ್ರೆ ದೊಡ್ಡ ಮರಕಣ ಸ್ಟಾಪ್ ಕೊಡ್ರಿ ಅಂತ ನಮ್ಮ ಮುಂದೆ ಕೇಳ್ತಾರೆ, ಕಣ್ಣಾರೆ ಕೇಳ್ತಾನೆ. ಅವ್ರಿಗೆ ನಿಲ್ಸಪ್ಪ, ಏನೋ ಎಮರ್ಜೆನ್ಸಿ ಇತ್ತಂತೆ ಸ್ಟೂಡೆಂಟ್ಸಿಗೆ ಅಂತ. ನೀನು ಟಿಕೆಟು ಇಲ್ಲಿಗೆ ತಗೋಬೇಕಿತ್ತು, ಶಿರಾಗ್ ತಗೋಬೇಕಿತ್ತು, ನೀನು ಎಲ್ಲಿ ದೊಡ್ಡ ಮರಕ್ಕೆ ತಗೊಂಡಿದ್ಯಾ, ನಿನಗೆ ಫೈನ್ ಹಾಕಿಸ್ತೀನಿ ಅಂತ. ಬಿಡ್ರಿ, ಏನೋ ಎಮರ್ಜೆನ್ಸಿ ಆಗಿದೆ, ಹೋದ್ರು ಹೋಗ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ನಿನಗೆ ತಾಕತ್ತಿದ್ರೆ ದಮ್ ಇದ್ರೆ ನಿಲ್ಸು, ನಾನು ಹಿಂಗೆ ಹೋಗೋದು ಹಂಗೆ ಹೋಗೋದು ಅಂತ ಹೇಳಿ ಕಳ್ಳಂಬೆಳಕ್ಕೆ ಸಾರ್ವಜನಿಕರನ್ನ ಬಿಟ್ಟೋಗ್ತಾರೆ. ಇದು ನ್ಯಾಯ? ಗೌರ್ಮೆಂಟ್ ಸಂಬಳ ತಗೊಳ್ಳೋದು ಟ್ಯಾಕ್ಸ್ ಅಲ್ಲಿಂದ ನೋಡಿ. ಪಬ್ಲಿಕ್ ಹೇಳಮ್ಮ, ನಿನ್ ಕೈಲೇ ಹೇಳು, ನಿನ್ ಕೈಲಿ ಏನ ಅಂತಲ್ಲ, ಏನ್ ಮಾಡ್ಬೇಕಮ್ಮ ನಿಂಗೆ? ಯಾರಮ್ಮ ನಾ ಟಿಕೆಟ್ ತಗೊಂಡು ಹತ್ತಿರೋದಮ್ಮ. ಪಬ್ಲಿಕ್ ನೋಡಿ, ಟಿಕೆಟ್ ತಗೊಂಡಿರೋರು ಪ್ರಶ್ನೆ ಮಾಡ್ಬೇಕಂತ, ಬೇರೆಯವ್ರು ಪ್ರಶ್ನೆ ಮಾಡೋದಿಲ್ವಂತೆ. ಟಿಕೆಟ್ ತಗೊಂಡಿರೋ ಪ್ರಶ್ನೆ ಅಂದ್ರೆ ನೀನ್ ರಾತ್ರಿ ಟೈಮಲ್ಲಿ ಎಲ್ಲೋ ಸೀಮೆ ಜಾಲಕ್ಕೆ ಬಿಟ್ಟು ಬಂದ್ಬಿಟ್ರೆ, ಯಾರಾದ್ರೂ ಹೆಣ್ಮಕ್ಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಜವಾಬ್ದಾರಿ ಸರೆಂಡರ್ ಆಗೋದಕ್ಕೆ. ನಾನ್ ಸ್ಟಾಪ್ ಇದು ಇದು ನಾನ್ ಸ್ಟಾಪ್ ಗಾಡಿ. ತುಮಕೂರು ಬೆಂಗಳೂರು ದೊಡ್ಡಲ್ಮರ ನಿಲ್ಸಲ್ಲ, ಆಮೇಲೆ ಎಲ್ಲಿ ತುಮಕೂರು ಒಳಗಡೆ ನಿಲ್ಸಲ್ಲ ಅಂತ, ತುಮಕೂರು ಒಳಗೆ ನಿಲ್ಸಲ್ಲ, ದಾವಸ್ಪೇಟೆ ನಿಲ್ಸಲ್ಲ. ಟೋಲಲ್ಲಿ ಯಾಕೆ ನಿಲ್ಲಿಸ್ತಾರೆ ಇವರು? ಈ ಟೋಲಲ್ಲಿ ಎಕ್ಸ್ಟ್ರಾ ಗಿಮಿಕ್ ತಂತಾರ ಇವರು ಏನ್ರಿ? ಎಕ್ಸ್ಟ್ರಾ ಟಿಕೆಟ್ ತಗೊಂಡು ಏನಾದ್ರು ಬೇರೆ ವ್ಯವಹಾರ ಮಾಡ್ತಾರೇನ್ರಿ ಟೋಲಲ್ಲಿ? ಇವ್ರು ಟೋಲಲ್ಲಿ ನಿಲ್ಸಕ್ಕೆ ಕೇಳಕ್ ಬಂದ್ರೆ ನಿಮಗೆ ತಾಕತ್ತಿದ್ರೆ ಏನ್ ಬೇಕಾದ್ರೂ ಮಾರ್ಕಳಿ ಅಂತ ಹೇಳ್ತಾರಂತೆ. ಏನ್ ಮಾಡ್ಬೋದಪ್ಪ, ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕಪ್ಪ ಕೇಳ್ರಪ್ಪ, ಅವ್ನು ಕರೀರಪ್ಪ. ಏನ್ ಮಾಡ್ಬೋದು, ಮಾಡ್ಬೇಕು ನೀವು? ಏನ್ ಮಾಡ್ಬೇಕು ಕೇಳ್ರಿ, ನೀವು ಡ್ರೈವರ್ ಎಲ್ಲ ಇದ್ದಾರೆ. 4 ಗಂಟೆಗೆ ಬೆಂಗಳೂರು ಹತ್ತಿರೆ, ನಾವು ಸಿರಾಕ್ ಹೋಗಲ್ಲ ಅಂತಾರೆ, ಟೌನ್ಗೆ ಹೋಗಲ್ಲ ಅಂತಾರೆ. ಈ ಕಡೆ ದುರ್ಗ ಹತ್ತಿರೆ, ಸಿರಾ ಟೌನ್ಗೆ ಹೋಗಲ್ಲ ಅಂತಾರೆ. ಇದೇ ಪರಿಸ್ಥಿತಿ. ಮಕ್ಕಳು, ಹೆಣ್ಮಕ್ಳು ಅಥವಾ ಯಾರೋ ಮಧ್ಯರಾತ್ರಿ ಎಲ್ಲಿ ಬಂದು ಇಳಿಬೇಕಪ್ಪ, ಸಿರಾಕ್ಕೆ ಬಸ್ ಬರಲ್ಲ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಐತೆ ಸಿರಾದಲ್ಲಿ. ದಯವಿಟ್ಟು ಅದು ಸಂಬಂಧಪಡೋದಕ್ಕೆ ಸೂಕ್ತವಾಗಿ ತೀರ್ಮಾನ ತಗೋಬೇಕಾಗ್ತದೆ. ಈಗ ನೀವು ನೋಡ್ಬೋದು, ಸಾರ್ವಜನಿಕರು ಸರ್ಕಾರಿ ಬಸ್ಸಲ್ಲಿ ಪ್ರಯಾಣ ಮಾಡಿರ್ಬೇಕಾದ್ರೆ ಡ್ರೈವಿಂಗ್ ಮಾಡ್ತಾನೆ ಕೂಡ ಒಬ್ಬ ಸಾರ್ವಜನಿಕರಿಗೆ ಏನ್ ಮಾಡ್ಕೊಂತೀಯ ಮಾಡ್ಕೋ ಅಂತ ಅನ್ನೋ ಮಟ್ಟಕ್ಕೆ ಬಂದ್ರು ಕೂಡ ಇವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇವಾಗ ನಾವು ಅಧಿಕಾರಿಗಳಿಗೆ ಕೇಳಿದ್ರೆ ಆಯ್ತು ನಮ್ ಸಾರಿ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರಿಗೆ ಅವಮಾನ ಮಾಡಿ ಸಾರಿ ಅನ್ನೋದು ಎಷ್ಟು ಸರಿ? ನಮಗ್ ತೊಂದರೆ ಆಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಅವ್ರಿಗೋಸ್ಕರ ನಾವು ಬಂದಿದೀವಿ ಅಂತಂದ್ರೆ ನೀವೆಲ್ಲಾ ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಅದೇ ಏನಾದ್ರು ಅವ್ರು ಮಾತಾಡಿರೋ ಮಾತಿಗೆ ಒಬ್ಬ ಸ್ಟೂಡೆಂಟ್ ಅವ್ರನ್ನ ಸಿಟ್ಟು ಮೀರಿ ಕೈ ಎತ್ ಬಿಟ್ಟಿದ್ರೆ ಇವತ್ತು ಆ ಸ್ಟೂಡೆಂಟ್ ಗತಿ ಏನಾಗ್ತಿದ್ರಿ? ಬಿಡ್ತಿದ್ರ ಇವರು? ಸರ್ಕಾರಿ ಕೆಲಸ ಮಾಡ್ತಿರೋರು ಹೇಳ್ತಾ ಇರೋದು ಇವ್ರು ಬಿಡ್ತಿದ್ರಾ? ಅದೇ ಏನಾದ್ರು ಅವರು ಈಗ ಮಾತಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಸಾರಿ ಕೇಳ್ತಾ ಇದಾರೆ ಅಂತಂದ್ರೆ ಬಿಟ್ಬಿಡಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಸಾರಿ ಮಾಡಿದ್ರು ಬಿಡಲ್ಲ. ಈ ಒಂದು ಶಾಶ್ವತ ಪರಿಹಾರ ಸಿಗೋವರೆಗೂ ಈ ಹೋರಾಟ. ತುಮಕೂರು ಶಿರಾ ಯಾರೋ ನಮ್ಮ ರೈತರು ಏನಾದ್ರು ಬಂದು ಅಪ್ಪಿತಪ್ಪಿ ಏನಾದ್ರು ತುಮಕೂರು ಶಿರಾ ಹತ್ಕೊಂಡು ಹೋಗಿ ಅಲ್ಲೆಲ್ಲಾದ್ರೂ ಬೇರೆ ಇದು ಯಾವ ಟೋಲ್ ಬರುತ್ತೆ, ತುಮಕೂರು ಹತ್ರ ಟೋಲ್ ಬರುತ್ತೆ, ಅಲ್ಲಿ ನಿಲ್ಸೋದ್ರೆ
ಹಿರಿಯ ನಾಗರಿಕರು ಇರ್ತಾರೆ, ಅವರೆಲ್ಲ ನಡ್ಕ ಬಂದು ತುಮಕೂರಲ್ಲಿ ಮತ್ತೆ ಹೋಗೋದಕ್ಕಾಗುತ್ತೇನ್ರಿ? ನೋಡಿ ನ್ಯಾಷನಲ್ ಗಾಡಿ ಅಂತ ಹೇಳಿ ಚಿರಾಗ್ ತಗೊಂಬರ್ತಾರೆ, ನಾವು ಕೇಳಿ ಎತ್ತಿದೀವಿ ಇವತ್ತು. ಆಟೋದ ಚಾರ್ಜ್ ಕೊಡಕ್ಕಾಗುತ್ತೇನ್ರಿ ಇವತ್ತು? ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಫ್ರೀ ಆಗಿ ಎಲ್ಲಾನು ಮಾಡಿದೀವಿ ನಾವು. ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ಸಾರ್ವಜನಿಕರು ಉಪಯೋಗಿಸ್ಕೋಬೇಕಿದ್ದಂತ ಉದ್ದೇಶ ಇದೆ. ಇವ್ರು ನೋಡಿದ್ರೆ ಈ ತರ ಮಾಡ್ತಾ ಇದ್ದಾರೆ. ನಿಮಿಷ ಇನ್ಸ್ಪೆಕ್ಟರ್ ಬಂದವ್ರೆ, ಈಗ ಅದಕ್ಕೆ ನಮ್ಗೆ ಇನ್ಸ್ಪೆಕ್ಟರ್ ನೀವು ಏನ್ ಹೇಳಿದ್ರು ನಾವು ಕೇಳಲ್ಲ. ಅವರು ಏನ್ ಹೇಳ್ತಿದಾರೆ, ಸಾರಿ ಕೇಳಿಸಿದ್ರು, ಸಾರಿ ಕೇಳಿದ ತಕ್ಷಣ ನಾವ್ ಯಾವ್ದೇ ಕಾರಣಕ್ಕೂ ನಾವು ಒಪ್ಪಲ್ಲ, ಏನಿಲ್ಲ. ಅವ್ರು ಬರ್ಬೇಕು, ಮೇಲಧಿಕಾರಿಗಳು ಯಾರು ಡಿಪೋ ಮ್ಯಾನೇಜರ್ ಬರ್ಬೇಕು. ಇಲ್ಲಿ ನಮಗೆ ಸೂಕ್ತ ಪರಿಹಾರ ಏನು, ಸಾರ್ವಜನಿಕರಿಗೆ ಯುವಕರಿಗೆ ಏನ್ ತೊಂದರೆ ಆಗ್ತೈತೆ ಅದನ್ನೆಲ್ಲ ಬಗೆಹರಿಸಬೇಕು. ಬಿಟ್ರೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯ ಮಾತಿಲ್ಲ. ಇದಕ್ಕೆ ಸೂಕ್ತ ಅವರು ಡಿಪೋ ಮ್ಯಾನೇಜರ್ ಬಂದ್ಬಿಟ್ಟು ಸೂಕ್ತ ಪರಿಹಾರ ಕೊಡಬೇಕು. ಪರಿಹಾರ ಕೊಡೋವರೆಗೂ ನಾವು ಇಲ್ಲಿಂದ ಎದ್ದೇಳಲ್ಲ. ಯಾರಿಗೆ ನಾವು ಇದ್ ಮಾಡಿ ನಾವು ಇಲ್ಲಿ ಈಗ ಇದು ಪ್ರತಿಭಟನೆ ಬಿಡ್ತಾ ಇಲ್ಲ. ಒಂದು ನಂಬಿರೋದು ಡಿಪೋ ಮ್ಯಾನೇಜರ್, ಶಿರಾ ಡಿಪೋ ಮ್ಯಾನೇಜರ್ ಅವ್ರನ್ನ ನಂಬಿದೀವಿ, ಮಂಜುನಾಥ್ ಅವ್ರನ್ನ ನಂಬಿದೀವಿ, ಹಾಗೆ ನಮ್ಮ ಶಿರಾ ಟೌನ್ ಸ್ಟೇಷನ್ ನ ಮಂಜೇಗೌಡರು ನಂಬಿದೀವಿ. ಚಂದ್ರಶೇಖರ್ ಸರ್ ಅವ್ರ ಹತ್ರನೂ ಮಾತಾಡಿದೀವಿ. ಅವರು ಇದಕ್ಕೆ ಮಾಡ್ತೀವಿ ಅಂತ ಹೇಳಿರೋ ಕಾರಣಕ್ಕೆ ನಿಮ್ಮ ಸಾಕ್ಷಿಯಾಗಿ ನಾವು ಇವತ್ತು ಬಿಟ್ಕೊಡ್ತಾ ಇದೀವಿ. ನಾಳೆ ಮತ್ತೆ ಇದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ರು ಸಸ್ಪೆಂಡ್ ಆಗೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಆಮೇಲೆ ನಮ್ ಸಾಹೇಬ್ರು, ಇವರು ಡಿ ಸಿ ಸಾಹೇಬ್ರು ಏನ್ ಹೇಳಿದಾರೆ, ಇಲ್ಲಿಯವರು ಯಾವುದೇ ಕಾರಣಕ್ಕೂ ಇನ್ಮೇಲೆ ಬೈಪಾಸ್ ಅಲ್ಲಿ ಹೋಗಲ್ಲ, ಬಸ್ಸು ಶಿರಾದಲ್ಲಿ ಬರುತ್ತೆ ನೈಟ್ ಅಂತ ಹೇಳಿದ್ದಾರೆ. ಇದು ಸಾರ್ವಜನಿಕ ಉದ್ದೇಶವಾಗಿನೇ ಅನ್ಕೊಳ್ಳಿ, ಸಾರ್ವಜನಿಕ ಉದ್ದೇಶವಾಗಿ ಎಲ್ಲರಿಗೂ ಅನುಕೂಲತೆ ಆಗ್ಬೇಕು. ಸಾಹೇಬ್ರು ಹೇಳಿದ್ರೆ ಅವ್ರಿಗೂ ಒಂದ್ ಮಾತು ಕೇಳಿ. ಪ್ರತಿಭಟನೆ ಮಾಡೋರೆ ಬಸ್ ಸ್ಟ್ಯಾಂಡ್ ತುಂಬಾ ಜನ ಇದ್ದಾರೆ. ಸೊ ಈಗ ನಿಮ್ಮ ಡ್ರೈವರ್ ಗಾಡಿ ಓಡಿಸ್ತಿರ್ಬೇಕಾದ್ರೆ ದಮ್ಮು ತಾಕತ್ ಬಗ್ಗೆ ಸಾರ್ವಜನಿಕರು ಮಾತಾಡೋದು ತಪ್ಪು, ಅದು ಡ್ರೈವಿಂಗ್ ಅಲ್ಲಿ. ಸೊ ಈಗ ಏನ್ ಕ್ರಮ ತಗೊಂತೀರಾ ಅವ್ರ ಮೇಲೆ ಅಂತ? ಈಗ ಏನು ನಮ್ಮ ಅವ್ರ ಬಾಧಿತರಿದ್ದಾರೆ, ಅವರಿಂದ ಒಂದು ಕಂಪ್ಲೇಂಟ್ ತಗೊಂತೀವಿ. ಈಗಾಗಲೇ ಅದ್ರ ಬಗ್ಗೆ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಜೊತೆ ಮಾತುಕತೆ ಆಗಿದೆ. ಅವರ ಒಂದು ಕಂಪ್ಲೇಂಟ್ ತಗೊಂಡು ಅದನ್ನ ನಾವು ಫಾರ್ವರ್ಡ್ ಮಾಡಿ ಅವ್ರ ಅದ್ರ ಜೊತೆಗೆ ಸಂಜೆ ಆಯ್ತು ಅಂತಂದ್ರೆ ಯಾವುದೇ ಬಸ್ ಕೂಡ ಒಳಗಡೆ ಟೌನಿಗೆ ಬರಲ್ಲ. ಬೆಂಗಳೂರು ಗೊರಗುಂಟೆಪಾಳ್ಯ ಜಾಲಹಳ್ಳಿ ಕಾಯೋರು ತುಂಬಾ ಇದು ಮಾಡ್ತಾರೆ. 8 ಸೀಟ್ ಇದ್ರು ಟೌನ್ಗೆ ರಾತ್ರಿ ಗಾಡಿ ಬರಲ್ಲ. ಯಾಕೆ ಹಾಗೆ ಬರಬಾರ್ದು ಅಂತ ಯಾವುದು ಇದಿಲ್ಲ. ಕೆಲವು ಪ್ರೀಮಿಯಂ ನಾನ್ ಸ್ಟಾಪ್ ಸರ್ವಿಸಸ್ ಅಷ್ಟೇ ಬರಲ್ಲ. ಮಿಕ್ಕಿದ ಎಲ್ಲ ವೇಗದೂತ ಸಾರಿಗೆ ಅಂತ ಏನಿರ್ತವೆ ಎಲ್ಲಾ ಗಾಡಿಗಳು ಬರಬೇಕು. ಅದರ ಎಂಟ್ರಿ ಎನ್ಶೂರ್ ಮಾಡ್ತೇವೆ. ಮತ್ತೆ ಅದ್ರ ಬಗ್ಗೆ ಏನಾದ್ರು ಆ ರೀತಿ ವೈಲೇಷನ್ಸ್ ಇದ್ರೆ ಲೈನ್ ಚೆಕಿಂಗ್ ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಬೆಂಗಳೂರಿಂದ ಶಿರಾ, ದುರ್ಗದಿಂದ ಶಿರಾ ಯಾವುದು ನಿಲ್ಸಲ್ಲ. ತೊಂದರೆ ಅದ್ರ ಬಗ್ಗೆ ನಮ್ಮ ವಿಭಾಗೀಯ ತನಿಖಾ ದಳಕ್ಕೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಖಂಡಿತ ಆಕ್ಷನ್ ತಗೋತೀವಿ. ವೀಕ್ಷಕರೇ ನೋಡಿದ್ರಲ್ಲ, ಸಾರ್ವಜನಿಕರಿಗೆ ಡ್ರೈವರ್ ದಬ್ಬಾಳಿಕೆ ಮಾಡ್ತಾರೆ, ಏನ್ ಮಾಡ್ತೀಯಾ ಮಾಡ್ಕೊ ಅಂತಾರೆ ಅನ್ನೋ ಪ್ರಶ್ನೆಗೆ ಒಂದು ಗಲಾಟೆ ಸ್ಟಾರ್ಟ್ ಆಗ್ತದೆ. ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರುಗಳು ಒಂದು ಹೋರಾಟ ಮಾಡ್ತಾರೆ. ಸೊ ಅದೇ ರೀತಿ ಶಿರಾ ನಗರಕ್ಕೆ ಸಂಜೆ 8-9 ಗಂಟೆ ಆದ್ರೆ ಬೆಂಗಳೂರು ನಗರದಿಂದ ಯಾವುದೇ ಕಾರಣಕ್ಕೂ ಬಸ್ ಒಳಗಡೆ ಬರಲ್ಲ ಅನ್ನೋದು, ಬೈಪಾಸ್ ಅಲ್ಲಿ ಇಳಿಸ್ ಹೋಗ್ತಾರೆ ಅನ್ನೋದು, ಮತ್ತೆ ಪ್ರತಿಯೊಂದು ಗಾಡಿ ಬಂದ್ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಟಿಸಿನ ಅಂದ್ರೆ ಏನೇನೋ ಸೀಟ್ ಆಗಿದೆ, ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಒಂದು ಮೆನ್ಷನ್ ಮಾಡಿ ಹೋಗ್ತಾರಲ್ಲ, ಆ ಮೆನ್ಷನ್ ಮಾಡಕ್ಕೆ ಸಿರಾದವರೇ ಟೋಲ್ ಹತ್ರ ಹೋಗಿ ಎಂಟ್ರಿ ಮಾಡ್ಕೊಂಡು ಬೈಪಾಸ್ ಇಂದ ಕಳಿಸ್ತಾರೆ ಬಸ್ಸು ಅನ್ನೋದು ಕೂಡ ಹೋರಾಟ ಮಾಡಿದ್ದಾರೆ. ಇಂತಹ ಹೋರಾಟ ಸಾರ್ವಜನಿಕರ ಪರವಾಗಿ ಇರಬೇಕು. ಆಮೇಲೆ ಸರ್ಕಾರನು ಕೂಡ ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇನ್ನಷ್ಟು ಸಾಕಷ್ಟು ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.